ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 2 ಪುಸ್ತಕ. ಇದು ಈ ಒಂದು ಭಾಗ 2 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ ಪರಿವಿಡಿ ಇದೆಯಾ. ಪರಿವಿಡಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಗದ್ಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಯನದ ವಿಡಿಯೋ ಅಂತ ಇದ್ದೀನಿ. ಹಾಗೇನೆ ಪದ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಮಾತ್ರ ಪೆಂಡಿಂಗ್ ಇದೆ. ಅದು ಯಾವ್ದು ಪೆಂಡಿಂಗ್ ಅಂದ್ರೆ ಇಲ್ಲಿ 8ನೇ ಒಂದು ಪದ್ಯ ಆಗಿರ್ತಕ್ಕಂಥ ರಾಮಧಾನ್ಯ ಚರಿತೆ ಅಂತಕ್ಕಂಥದ್ದು. ಓಕೆ ರೈಟ್. ಪಠ್ಯ ಪೂರಕಕ್ಕೂ ಆಲ್ರೆಡಿ ಮಾಡಿದ್ದೀನಿ. ಈ ಎಲ್ಲಾ ವಿಡಿಯೋಗಳ ಅಭ್ಯಾಸ ವಿಡಿಯೋ ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋಗಳು ನೋಡ್ಬೋದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ 8ನೇ ಒಂದು ಪದ್ಯ ಆಗಿರ್ತಕ್ಕಂತಹ ರಾಮಧಾನ್ಯ ಚರಿತೆ ಅಂತಕ್ಕಂಥದ್ದು ತಿಳಿತಾವ. ಇದನ್ನ ಯಾರು ರಚನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕನಕದಾಸರು ರಚನೆ ಮಾಡ್ತಕ್ಕಂಥದ್ದು. ಇವ್ರು ಕಾಣ್ತಾ ಇದ್ರ, ಇವರೇನೆ ರೈಟ್. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಕೃತಿಕಾರರ ಪರಿಚಯ, ಅಭ್ಯಾಸ, ಪಠ್ಯಪೂರಕ ಅಧ್ಯಯನ ಇದೆಲ್ಲನೂ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಹಾಗಾದ್ರೆ ಈ ಒಂದು ಅಧ್ಯಯನದ ವಿವರಣೆ ಅಂತಕ್ಕಂಥ ಇಷ್ಟ ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಯಾವ ರೀತಿಯ ನೋಟ್ಸ್ ಬರೋಕೆ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಪದ್ಯ 8 ಅಂತಕ್ಕಂಥ ಚಿಕ್ಕನ ಅಕ್ಷರದಲ್ಲಿ ಬರೀರಿ. ಹಾಗೇನೆ ದಪ್ಪನ ಅಕ್ಷರದಲ್ಲಿ ರಾಮಧಾನ್ಯ ಚರಿತೆ ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಂದ್ರೆ ಈ ಒಂದು ಅಧ್ಯಯನದ ವಿವರಣೆ ಯಾವತ್ತು ಬರಿತಾ ಇರ್ತೀರಾ ಆ ಒಂದು ದಿನಾಂಕವನ್ನ ಇಲ್ಲಿ ಬರಿತಾ ಹೋಗಿ. ಓಕೆ, ನೇರವಾಗಿ ನಾವು ಅಭ್ಯಾಸ ಬರಿಬಾರ್ದು, ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಮೊದಲು ಬರಿಬೇಕಾಗುತ್ತೆ. ಓಕೆ, ಹಾಗಾದ್ರೆ ಶಾರ್ಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಕವಿ ಯಾರು ಅಂದ್ರೆ ಕನಕದಾಸರು. ಇಲ್ಲಿ ಕಾಣ್ತಾ ಇದ್ರೆ ಇವರನ್ನೇ. ಖ್ಯಾತಿ ಏನಂತ ಖ್ಯಾತಿ ಹೊಂದಿದ್ರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ರು ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಜನನ ಸಾಮಾನ್ಯ ಶಕ 1508 ಅಂತಕ್ಕಂಥದ್ದು. ಜನ್ಮ ಸ್ಥಳ ನೋಡಿದರೆ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಅಂತಕ್ಕಂಥದ್ದು. ತಂದೆ ತಾಯಿ ಹೆಸರು ನೋಡಿದ್ರೆ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ ಅಂತಕ್ಕಂಥವ್ರು. ಓಕೆ, ಅದಾನಂತರ ಇನ್ನೇನಿದೆ ನೋಡ್ತೋಣ. ಓಕೆ, ಮೊದಲ ಹೆಸರು ಏನಾಗಿತ್ತು ಅಂದ್ರಿಗಿನ ತಿಮ್ಮಪ್ಪ ನಾಯಕ ಇವರ ಮೊದಲ ಹೆಸರು. ಆರಾಧ್ಯ ದೈವ ಮತ್ತು ಇವರ ಒಂದು ಅಂಕಿತ ಏನಾಗಿತ್ತು ಅಂದ್ರೆ ಕಾಗಿನೆಲೆ ಆದಿಕೇಶವ ಅಂತಕ್ಕಂಥದ್ದು. ವೃತ್ತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲದ ಡಣ್ಣಾಯಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತಕ್ಕಂಥ ನೋಡ್ಬೋದು. ಕೃತಿಗಳು ಹರಿಭಕ್ತ ಸಾರ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತ್ರೆ ಅಂತಕ್ಕಂಥದ್ದು ನೋಡಬಹುದು. ಇವಲ್ಲದೆ ಕೀರ್ತನೆಗಳು, ಉಗಾಭೋಗ, ಸುಳಾದಿಗಳು, ಮಂಡಿಗೆಗಳನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥ ತಿಳಿಬಹುದು. ಓಕೆ, ಮುಂದಿನ ನೋಡ್ತೋಣ. ಇಲ್ಲಿ ಕೃತಿಕಾರ ಪರಿಚಯ ಅಂತಕ್ಕಂಥಾಯ್ತು. ಅದ ನಂತರ ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಇವು ಟೋಟಲ್ ಆಗಿ ಎಷ್ಟಿದಾವೆ ಅಂತ ನೋಡೋದ್ರಲ್ಲಿ 6 ಇದಾವೆ. ಆ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೀರಿ. ಮೊದಲನೇ ಒಂದು ಪ್ರಶ್ನೆ ನೋಡಿದರೆ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಅಂತ ಕೇಳಿದರೆ ಉತ್ತರ ಸೇಮ್ ಇದೇ ರೀತಿ ಬರಿತಾ ಹೋಗಿ. ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಅಂತಕ್ಕಂಥದ್ದು. ನಾವ್ ಇದನ್ನ ಏನಂತ ಕರಿತೀವಿ? ನರೆದಲಗ ಅಂತ ಕರಿತೇವೆ. ಓಕೆನಾ? ನರೆದಲಗ ಅಂದ್ರೆ ಒಂದೇನೆ, ರಾಗಿ ಅಂದ್ರೆ ಒಂದೇನೆ. ಈ ಅಧ್ಯಯನದಲ್ಲಿ ಅದು ಎಲ್ಲ ಬರ್ತಾನೆ ಹೋಗುತ್ತೆ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊರಿ. ಓಕೆನಾ? ರೈಟ್. ಅದಾಂದ್ರೆ ಎರಡನೇ ಪ್ರಶ್ನೆ, ವ್ರೀಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಅಂತ ಕೇಳಿದ್ರೆ ಉತ್ತರ ವ್ರೀಹಿ ಅಂದ್ರಿಗಿನ ಭತ್ತ. ಇದು ಚೆನ್ನಾಗಿ ನೆನ್ಪಿಟ್ಕೋರಿ, ಇವೆರಡು ನೆನ್ಪಿಟ್ಕೋರಿ. ಓಕೆನಾ? ವ್ರೀಹಿ ಅಂದ್ರೆ ಭತ್ತ ಅಂತ ಹೇಳಿ. ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ಅಂತಕ್ಕಂತ ನೋಡ್ಬೋದು. ಓಕೆ, ಆ ನಂತರ ಮೂರನೇ ಒಂದು ಪ್ರಶ್ನೆ, ದಾಶರಥಿ ಎಂದರೆ ಯಾರು ಅಂತ ಕೇಳಿದ್ರೆ ಉತ್ತರ ದಾಶರಥಿ ಎಂದರೆ ಶ್ರೀರಾಮ. ಓಕೆನಾ? ಆ ನಂತರ ನಾಲ್ಕನೇ ಪ್ರಶ್ನೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ರೆ, ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ ಅಂತ ಕೇಳಿದ್ರೆ ನರೆದಲಗ ಅಂದ್ರೆಗಿನ ರಾಗಿ ಅಂತಕ್ಕಂಥ ಚೆನ್ನಾಗಿ ನೆನಪಿಡ್ತಾ ಹೋಗಿ. ಉತ್ತರ ನರೆದಲಗ ಬರಗಾಲದಲ್ಲಿ ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಅಂತಕ್ಕಂಥದ್ದು. ಪ್ರಶ್ನೆ ಯಾವ ರೀತಿ ಆದ್ರೆ ಇದನ್ನ ಚೆನ್ನಾಗಿ ನೆನಪಿಡ್ತಾ ಹೋಗಿ. ಆಹಾರವಿಲ್ಲದೆ ಸಾಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಅಂತಕ್ಕಂಥದ್ದು. ಓಕೆ, ಐದನೇ ನೋಡಿ, ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಅಂತ ಕೇಳಿದ್ರೆ ಕರೆಸಲಾಗ್ತದೆ ಅಂದ್ರೆ ಉತ್ತರ ನರೆದಲಗ ಮತ್ತು ವ್ರೀಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಪರಿಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗಿತ್ತು ಅಂತಕ್ಕಂಥ ಉತ್ತರ. ಆರನೇ ಪ್ರಶ್ನೆ, ಸೆರೆಗೆ ಯಾರನ್ನು ಹಾಕಲಾಗುತ್ತದೆ? ಯಾರ್ಯಾರನ್ನ ಹಾಕಲಾಗ್ತದೆ ಸೆರೆಗೆ ಅಂದ್ರಿನ ಜೈಲಿನಾಗ ಅಂತಂದ್ರಿನ ಉತ್ತರ ಸೆರೆಗೆ ನರೆದಲಗ ಮತ್ತು ವ್ರೀಹಿಯನ್ನು ಹಾಕಲಾಗುತ್ತದೆ ಅಂತಕ್ಕಂಥದ್ದು. ಓಕೆನಾ? ಅದ ಅಂತ ನೋಡಿ ಅಂತ ಕೊಟ್ಟಿದ್ದಾರೆ.
ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಈ ಒಂದು 5 ಪ್ರಶ್ನೆ ಉತ್ತರಗಳು ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥ ಬರ್ರಿ. ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಬರ್ರಿ. ಮೊದಲನೇ ಪ್ರಶ್ನೆ, ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು ಅಂತ ಕೇಳ. ಉತ್ತರ, ಕೆಲವರು ಗೋಧಿಯನ್ನು, ಸಾಮೆಯನ್ನು, ನವಣೆಯನ್ನು, ಕಂಬವನ್ನು, ಜೋಳವನ್ನು ಶ್ರೇಷ್ಠವೆಂದು ಹೇಳಿದರೆ, ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿದರು ಅಂತಕ್ಕಂಥ ನೋಡ್ಬೋದು. ಓಕೆ, ಅದ ನಂತರ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ. ಎರಡನೇ ಪ್ರಶ್ನೆ ನೋಡಿ, ಗೌತಮರು ನರೆದಲಗನೆ ಶ್ರೇಷ್ಠವೆನ್ನಲು ಋಷಿಯು ಹೇಳಿದ್ದೇನು. ಇಲ್ಲಿ ಗೌತಮರು ನರೆದಲಗನೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾದ್ರೆ ಋಷಿ ಏನ್ ಹೇಳಿತು ಅಂದ್ರೆ ರೆಸ್ಪಾನ್ಸ್ ಕೊಡ್ತು ಅಂದ್ರಿಗಿನ ಉತ್ತರ, ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ. ಹಾಗಿದ್ದಾಗ ಎಲ್ಲರನ್ನೂ ಕಡೆಗಣಿಸಿ ಹೀಗೆ ಹೇಳುವುದು ಸರಿಯೇ? ಭತ್ತ, ಗೋಧಿ ಮೊದಲಾದ ಧಾನ್ಯಗಳ ನಡುವೆ ರಾಗಿಯನ್ನೇ ಉತ್ತಮವೆಂದು ಹೇಳುವುದು ಏನು ನ್ಯಾಯ ಎಂದು ಋಷಿ ಗೌತಮರಿಗೆ ಹೇಳಿತು ಅಂತಕ್ಕಂಥದ್ದು ಈ ರೀತಿಯಾಗಿ ಹೇಳ್ತದೆ. ಋಷಿ ಅಂದ್ರೆ ಭತ್ತ ಅಂತಕ್ಕಂಥ ಚೆನ್ನಾಗಿ ನೆನಪಿಡ್ತಾ ಹೋಗಿ ಮಕ್ಕಳೇ. ಮೂರನೇ ನುಡಿ, ಋಷಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದೆ. ಓಕೆ, ಋಷಿ ಅಂದ್ರೇನು ಭತ್ತ ಅಂತಕ್ಕಂಥದ್ದು. ಉತ್ತರ, ಋಷಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಗಳಲ್ಲಿ, ಒಳ್ಳೆಯ ಭೋಜನಗಳಲ್ಲಿ, ಮಂತ್ರಾಕ್ಷತೆಯಲ್ಲಿ, ಶುಭ ಸಮಾರಂಭಗಳಲ್ಲಿ, ಆರತಿಗೆ, ಯಜ್ಞ ಯಾಗಾದಿಗಳಲ್ಲಿ, ಅರಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ಬಳಸಲಾಗುತ್ತದೆ ಅಂತಕ್ಕಂಥದ್ದು ನೋಡು. ಭತ್ತನ ಇಷ್ಟೆಲ್ಲ ಜಾಗದೊಳಗೆ ಬಳಸ್ತಾರೆ ಅಂತಕ್ಕಂಥದ್ದು ಕಂಡು ಬರ್ತೇವೆ. ಹಾಗಾದ್ರೆ ಇಲ್ಲಿ 4ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರಿಗಿನ, ನರೆದಲಗವು ಋಷಿಯನ್ನು ಏನೆಂದು ಹೀಯಾಯಿಸ್ತು ಅಂದ್ರಿಗಿನ ರಾಗಿ ಭತ್ತವನ್ನ ಏನಂತ ಹೀಯಾಯಿಸ್ತು ಅಂತ ನೋಡಾಗಿಲ್ಲಿ ಉತ್ತರ, ನರೆದಲಗವು ಋಷಿಯನ್ನು ಅವಮಾನಿಸಿ ಏನಂತ ಹೇಳ್ತು, ರಾಗಿ ಏನಂತ ಹೇಳ್ತು ಅಂದ್ರಿಗಿನ, ನೀನು ಸತ್ಯಹೀನನು, ಬಡವನನ್ನು ಕಡೆಗಣಿಸಿ ಶ್ರೀಮಂತನನ್ನು ಮಾತ್ರ ಹಿಂಬಾಲಿಸುವವನು, ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ, ಹೆಣದ ಬಾಯಿಗೆ ತುತ್ತಾಗಿರುವೆ, ನೀನು ಜನ್ಮಕ್ಕೂ ಉಪಯೋಗವಿಲ್ಲ ಎಂದು ಹೀಯಾಳಿಸಿತು ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ. 5ನೇ ಪ್ರಶ್ನೆ ನೋಡಿ, ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ಏನಂತ ತೀರ್ಮಾನ ತಗೊಂಡ್ರು ಅಂದ್ರೆ ಉತ್ತರ, ಶ್ರೀರಾಮನು ಧಾನ್ಯಗಳ ವಾದವನ್ನು ಆಲಿಸಿ ರಾಗಿ ಮತ್ತು ಭತ್ತಗಳನ್ನು 6 ತಿಂಗಳು ಸೆರೆಮನೆಗೆ ಹಾಕಿ ಅವರ ಶಕ್ತಿಯನ್ನು ಪರೀಕ್ಷಿಸಲು ತೀರ್ಮಾನಿಸಿದನು. ನಂತರ ಅವರ ಸ್ಥಿತಿಯನ್ನು ನೋಡಿ ನಿರ್ಣಯ ಮಾಡುವುದಾಗಿ ಹೇಳಿ ಅಯೋಧ್ಯೆಗೆ ತೆರಳಿದನು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದಾಯ್ತು. ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇವೆರಡು ಪ್ರಶ್ನೆಗಳ 8-10 ವಾಕ್ಯಗಳು ನಿಮ್ಗೆ ಸಣ್ಣದಾಗಿ ನಾನು ಉತ್ತರಿಸ್ತಾ ಹೋಗ್ತೇನೆ. 8 ಅಥವಾ 9 ಸಾಲನ್ನು ವಿವರಿಸ್ತಾ ಹೋಗ್ತೇನೆ. ಓಕೆನಾ. ಈ ಅಂತಕ್ಕಂಥ ಬರ್ದು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ರಿ. ಆ ಅಂತ ಇದರಲ್ಲಿ ಮೊದಲನೇ ಪ್ರಶ್ನೆ, ಶ್ರೀರಾಮನು ನರೆದಲಗ ಹಾಗೂ ಋಷಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು? ರಾಗಿನ ಭತ್ತನ ಸೆರೆಮನೆ ಹಾಕಲು ಕಾರಣ ಏನು ಶ್ರೀರಾಮ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊರಿ. ಓಕೆನಾ. ಉತ್ತರ, ಶ್ರೀರಾಮನು ವನವಾಸದಿಂದ ಹಿಂತಿರುಗುವಾಗ ಗೌತಮ ಮುನಿಗಳ ಆಶ್ರಮದಲ್ಲಿ ಭೋಜನದ ನಂತರ ಧಾನ್ಯಗಳ ಶ್ರೇಷ್ಠತೆ ಕುರಿತು ಚರ್ಚೆ ಆರಂಭವಾಗುತ್ತದೆ. ಹನುಮನು ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ. ಗೌತಮರು ಗೋಧಿ, ಸಾಮೆ, ನವಣೆ, ಕಂಬ, ಜೋಳ, ಹಾರಕ, ಭತ್ತ, ರಾಗಿ ಎಲ್ಲ ಧಾನ್ಯಗಳನ್ನು ತರಿಸುತ್ತಾರೆ. ಭತ್ತ ತನ್ನನ್ನು ಶುಭ ಕಾರ್ಯಗಳಲ್ಲಿ ಬಳಸುವುದರಿಂದ ತಾನೇ ಶ್ರೇಷ್ಠವೆಂದು ಹೇಳುತ್ತದೆ. ರಾಗಿಯು ಬರಗಾಲದಲ್ಲಿ ಜನರ ಪ್ರಾಣ ಉಳಿಸುವುದರಿಂದ ತಾನೇ ಶ್ರೇಷ್ಠವೆಂದು ವಾದಿಸುತ್ತದೆ. ಇವರಿಬ್ಬರ ಮಧ್ಯೆ ತೀವ್ರವಾದ ವಿವಾದ ಉಂಟಾಗುತ್ತದೆ. ಅದನ್ನು ನಿಲ್ಲಿಸಲು ಶ್ರೀರಾಮನು ಇಬ್ಬರನ್ನು 6 ತಿಂಗಳು ಸೆರೆಮನೆಗೆ ಹಾಕಿ ನಂತರ ತೀರ್ಪು ಮಾಡುವುದಾಗಿ ಹೇಳುತ್ತಾನೆ ಅಂತಕ್ಕಂಥದ್ದು ನೋಡಬಹುದು ಮಕ್ಕಳೇ. ಓಕೆ, ರೈಟ್. ಆ ನಂತರ 2ನೇ ಪ್ರಶ್ನೆ ಕೊಡಿದರೆ ಏನ್ 2ನೇ ಪ್ರಶ್ನೆ ಅಂತ ನೋಡಿದಾಗ ಇಲ್ಲಿ ನೋಡಿ ಮಕ್ಕಳೇ, 2ನೇ ಪ್ರಶ್ನೆ, ನರೆದಲಗ ಹಾಗೂ ಋಷಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತಿದೆ. ಓಕೆನಾ.
ಓಕೆ, ಉತ್ತರ ಇದು ನೋಡಿ. ಈ ರೀತಿಯಾಗಿ ಡೈಲಾಗ್ ಆದ್ರೂ ಬರಿತಾ ಹೋಗಿ ಇವ್ರದ್ದು ಈ ಮಾತು ಹೇಳಿದ್ರು ಅಂತೇಳಿ, ಅಥವಾ ಓವರಾಲ್ ಆಗಿ ಕೂಡಿಸಿನೂ ಬರಿಬಹುದು ನಿಮ್ಮ ಮಾತುಗಳಲ್ಲಿ. ಓಕೆ, ಇಲ್ಲಿ ನೋಡಿ ಉತ್ತರ. ಇವ್ರು ಹೀಗ ಹೇಳ್ತದೆ ಏನಂತೇಳಿ ಅಂದ್ರಿಗಿನ, ನರೆದಲಗ ನೀನು ನನಗೆ ಸಮಾನನೇ. ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ಚೆನ್ನಾಗಿ ತಿಳಿದ್ದಾನೆ. ಕುಲಹೀನ ಮತಿಹೀನನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡುವುದೇ ಉತ್ತಮ ಅಂತ ಹೇಳ್ತದೆ. ಸುಡುವುದೇ ಉತ್ತಮ ಅಂತ ಹೇಳ್ತದೆ. ಆಗ ರಾಗಿ ಹೇಳ್ತದೆ, ವೃಹಿಗ ಅಹಂಕಾರ ಬೇಡ, ನಿನ್ನ ಮಹಿಮೆ ಏನು ಅಂತೇಳಿ ಕೇಳ್ತದೆ. ವೃಹಿಗ ಹೇಳ್ತದೆ, ಬ್ರಾಹ್ಮಣರ ಉಪನಯನ, ಸುರತ, ಭೋಜನ, ಶ್ರೇಷ್ಠ ಮಂತ್ರಾಕ್ಷತೆ, ಯಜ್ಞ, ಯಾಗ ಎಲ್ಲವನ್ನು ನಾನು ಅಲಂಕರಿಸುತ್ತೇನೆ. ಅರಮನೆಯ ನೈವೇದ್ಯವು ನನ್ನಿಂದಲೇ ಅಂತ ಹೇಳಿ ಇದು ಹೇಳುತ್ತದೆ. ಅವರಾಗಿ ಹೇಳ್ತದೆ, ಸತ್ಯಹೀನನು ನೀನೆ, ಬಡವರನ್ನು ನೋಡುವುದಿಲ್ಲ, ಶ್ರೀಮಂತರ ಹಿಂಬಾಲಿಸುವ ಆಸೆ ಮಾತ್ರ. ನಿನ್ನ ಜನ್ಮಕ್ಕೂ ಪ್ರಯೋಜನವಿಲ್ಲ. ನೀನು ಹೆತ್ತ ಬಾಣಿಂತಿರಿಗೆ ಪತ್ಯೆ, ಹೆಣದ ಬಾಯಿಗೆ ತುತ್ತಾಗುವವನು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತದೆ. ಈ ರೀತಿಯಾಗಿ ಬರೆದ್ರು ಓಕೆನಾ ಮಕ್ಕಳೇ? ಮುಂದೆ ನೋಡ್ತೋಣ. ಇಲ್ಲಿ ನೋಡಿ 8, 10 ವಾಕ್ಯಗಳು ಆಯ್ತು. ಇಲ್ಲ ಅದ ನಂತರ ಈ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ. ಓಕೆನಾ? ಈ 4 ಸಂದರ್ಭಗಳು ನೋಡ್ತೋಣ, ಯಾವ ರೀತಿ ಬರೆಯಕ್ಕೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಈ ಅಂತಕ್ಕಂಥ ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಬರೀ. ಓಕೆನಾ? ಮೊದಲನೇ ಒಂದು ಸಂದರ್ಭ, ನಮ್ಮಯ ದೇಶಕತಿಶಯ ನರೆದಲಗ ಅಂತಕ್ಕಂಥದ್ದು. ಓಕೆ, ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಬರಿತಾ ಹೋಗಿ. ಎಲ್ಲವಕ್ಕೂ ಆಯ್ಕೆ ಬರೀಬೇಕಾಗುತ್ತೆ ಸಂದರ್ಭಕ್ಕೆ. ಸಂದರ್ಭ ಯಾವಾಗ ಇಡ್ತು ಅಂದ್ರಿಗಿನ, ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಚರ್ಚೆ ನಡೆಯುತ್ತಿದ್ದಾಗ ಈ ಮಾತನ್ನು ಗೌತಮ ಮುನಿಗಳು ಶ್ರೀರಾಮನಿಗೆ ಹೇಳುತ್ತಾನೆ. ಗೌತಮ ಮುನಿಗಳು ರಾಗಿಯೇ ಶ್ರೇಷ್ಠವೆಂದು ಹೇಳುತ್ತಾರೆ. ಓಕೆನಾ? ಸ್ವಾರಸ್ಯ, ರಾಗಿಯು ಸಂಪೂರ್ಣ ಪೌಷ್ಟಿಕ ಭರಿತ ಆಹಾರವಾಗಿದ್ದು ಎಲ್ಲಾ ವರ್ಗಗಳಿಗೂ ಸುಲಭ ಬೆಲೆಗೆ ಸಿಗುವಂತದ್ದಾಗಿದೆ. ಸುಲಭ ಬೆಲೆಗೆ ಒಂದ್ಸರಿ ಬಿರಲಿ. ಓಕೆನಾ? ಸುಲಭ ಬೆಲೆಗೆ ಸಿಗುವಂತದ್ದಾಗಿದೆ ಎಂಬುದೇ ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆನಾ? ಅಂದ್ರೆ ಎರಡನೇ ಸಂದರ್ಭ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಕುಲಹೀನ ನೀನು, ಪ್ರತಿಷ್ಠಿತ ಸುಡು ಮತಿಹೀನ ನೀನು ಅಂತಕ್ಕಂಥದ್ದು. ಉತ್ತರ ಆಯ್ಕೆ ನೋಡಿ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ನೋಡಬಹುದು. ಸಂದರ್ಭ, ರಾಗಿಯು ಶ್ರೇಷ್ಠ ಎಂದು ಗೌತಮ ಮುನಿಗಳ ಹೇಳಿದಾಗ ಕೋಪಗೊಂಡ ಋಹಿ, ಕೋಪ ಯಾರುಗೊಂಡ್ರು ಬತ್ತಗೊಳ್ತು, ಈ ಮೇಲಿನ ಮಾತನ್ನು ಹೇಳುತ್ತದೆ ಅಂತಕ್ಕಂಥದ್ದು. ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ ಎಂದು ಋಹಿಯು ರಾಗಿಯನ್ನು ಹಿಯಾಳಿಸುತ್ತದೆ ಅಂತಕ್ಕಂಥ ನೋಡ್ಬೋದು. ಸ್ವಾರಸ್ಯ, ಏನ್ ಸ್ವಾರಸ್ಯ ಇದೆ ಅಂದ್ರಿಗಿನ, ಸಮಾಜದಲ್ಲಿಯೂ ಸಹ ಇದೇ ರೀತಿ ಕೆಳವರ್ಗ ಮೇಲ್ವರ್ಗ ಎಂದು ವಿಂಗಡಿಸುವುದು, ಶೋಷಿಸುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ ಮಕ್ಕಳೇ? ರೈಟ್. ಅದಾದ ನಂತರ ಮೂರನೇ ಸಂದರ್ಭ ನೋಡಿ ಮಕ್ಕಳೇ. ಇಲ್ಲಿ ಮೂರನೇ ಸಂದರ್ಭ ನೋಡಿ, ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆ. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ, ಈ ವಾಕ್ಯವನ್ನು ರಾಗಿಯು ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುವೆ. ಆಗ ನೀನು ಎಲ್ಲಿರುತ್ತೀಯ, ನಿನ್ನ ಬಳಗ ಎಲ್ಲಿರುತ್ತದೆ ಎಂದು ಭತ್ತಕ್ಕೆ ಹೇಳಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಇಲ್ಲಿ ಸ್ವಾರಸ್ಯ, ಬರಗಾಲ ಬಂದಾಗ ಎಲ್ಲಾ ವರ್ಗದವರಿಗೂ ರಾಗಿಯು ಕಡಿಮೆ ಬೆಲೆಗೆ ದೊರಕಿ ಎಲ್ಲರ ಪ್ರಾಣ ಉಳಿಸುತ್ತದೆಂಬ ರಾಗಿಯ ಮಹತ್ವವು ಸ್ವಾರಸ್ಯಕರವಾಗಿದೆ ಅಂತ ನೋಡ್ಬೋದು. ಓಕೆ, ಕೊನೆಯ 4ನೇ ಸಂದರ್ಭ ನೋಡ್ತವಲ್ವಾ? 4ನೇ ನೋಡಿ, ಇವರಿರಲಿ ಸೆರೆಯೊಳಗಾರು ತಿಂಗಳು ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಅಂತಕ್ಕಂಥದ್ದು. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ, ರಾಗಿ ಮತ್ತು ಭತ್ತ ತಾವೇ ಶ್ರೇಷ್ಠ ಎಂದು ವಾದವನ್ನು ಮಾಡುವಾಗ ಆ ವಾದ ವಿವಾದಗಳನ್ನು ನಿಲ್ಲಿಸಿ ಅವರ ಪೌರುಷವನ್ನು ತಿಳಿಯಲು 6 ತಿಂಗಳು ಸೆರೆಮನೆಗೆ ಹೋಗಲು ಶ್ರೀರಾಮನು ರಾಗಿ ಮತ್ತು ಭತ್ತಕ್ಕೆ ಹೇಳಿದನು ಅಂತಕ್ಕಂಥದ್ದು. ಓಕೆ, ಸ್ವಾರಸ್ಯ ಏನಿದೆ ಅಂದ್ರಿಗಿನ, ಶ್ರೀರಾಮನಿಗೆ ರಾಗಿಯೇ ಶ್ರೇಷ್ಠ ಎಂದು
ಗೊತ್ತಿದ್ದರೂ ನ್ಯಾಯಯುತವಾಗಿ ತೀರ್ಮಾನ ಮಾಡಿ ಯಾರು ಶ್ರೇಷ್ಠ ಎಂದು ತಿಳಿಯಲು ಮುಂದಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥದ್ದು ಆಯ್ತಲ್ಲ. ಅಂದ್ರೆ ಕೆಳಗಡೆ ಏನ್ ಕೊಟ್ಟಿದ್ದಾರೆ ನೋಡ್ತೋಣವಾ? ಓಕೆ. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಿರ್ತಾರೆ, ಇದು ಪದ ಇದಕ್ಕೆ ಬರ್ಬೇಕಂತೆ. ಏನಂದ್ರೆ ನೋಡೋದಾಗ್ಲಿ, ಮೊದಲನೇದು ಪುರಂದರದಾಸರು ಪುರಂದರ ವಿಠಲ, ಕನಕದಾಸರು ಕಾಗಿ ನೆಲೆ ಆದಿ ಕೇಶವ, ಇವರ ಕೀರ್ತನೆ ಅಂಕಿತ ಪುರಂದರ ವಿಠಲ್, ಇವ್ರ ಅಂಕಿತ ಕಾಗಿನೆಲೆ ಆದಿಕೇಶವ ಅಂತಕ್ಕಂಥದ್ದು. ಎರಡನೇದು ವೃಹಿ ಅಂದ್ರೆ ಭತ್ತ, ನರೇದಲಗ ಅಂದ್ರೆ ರಾಗಿ. ಈ ಪಾಠ ಒಂದು ಪದ್ಯ ಕೇಳಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಮೂರನೇದು ಬಾಣಂತಿಯರಿಗೆ ಪಥ್ಯೆ, ಹೆಣದ ಬಾಯಿಗೆ ತುತ್ತು ಅಂತಕ್ಕಂಥದ್ದು. ಓಕೆ. ನಂತರ ಇಲ್ಲಿ ನೋಡಿ, ಕ್ಷಿತಿ ಅಂದ್ರೆ ಭೂಮಿ ಅಂತೇಳಿ, ವಿರಂಚಿ ಅಂದ್ರೆ ಬ್ರಹ್ಮ. ಓಕೆ. ಅದಾನಂತರ ಐದನೇದು ಸೆರೆಯೊಳಗೆ ಅಂದ್ರಿಗಿನ ಆಗಮ ಸಂಧಿ ಆಗುತ್ತೆ. ಹಾಗಾದ್ರೆ ತಾನೆಲ್ಲಿ ಅಂದ್ರಿಗಿನ ಇದು ಲೋಪ ಸಂಧಿ ಆಗಿರ್ತಕ್ಕಂಥದ್ದು, ಲೋಪ ಸಂಧಿ. ಓಕೆನಾ ಮಕ್ಕಳೇ? ಇಲ್ಲಿ ಹೂ ಇದೆ. ಗುಂಪಿಗೆ ಸೇರಿದ ಪದಗಳನ್ನು ಆಯ್ದು ಬರೆಯಿರಿ ಅಂತಿದೆ. ಮೊದಲನೇದು ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ರಾಮೇಶ್ವಮೇಧಂ, ನಳಚರಿತ್ರೆ ಅಂತಕ್ಕಂಥದ್ದು. ಇದರಲ್ಲಿ ಯಾವ್ದು ತೆಗಿಬೇಕಾಗುತ್ತೆ ಅಂದ್ರೆ ಇಲ್ಲಿ ರಾಮೇಶ್ವಮೇಧಂ ಅಂತಕ್ಕಂಥದ್ದು, ರಾಮಾಶ್ವಮೇಧಂ ಇದೇನಂದ್ರೆ ಇದು ಕನಕದಾಸರ ಕೃತಿ ಅಲ್ಲ. ಓಕೆನಾ? ಅಂತ ಏನೇನದು ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ಬಸವಣ್ಣ. ಇಲ್ಲ ನೋಡಿ, ಇವರು ಮೂವರು ದಾಸರಾಗ್ತಾರೆ, ಇವರು ವಚನಕಾರರಾಗ್ತಾರೆ. ಬಸವಣ್ಣನ ನಾವು ಏನ್ ಮಾಡೋಕ್ಕಾಗುತ್ತೆ? ತೆಗೆದುಹಾಕ್ಬೇಕಾಗುತ್ತೆ. ಮೂರನೇದು ವೃಹಿ, ಗೋಧಿ, ನೆಲ್ಲು, ಭತ್ತ ಅಂತಕ್ಕಂಥದ್ದು. ಇದರಲ್ಲಿ ವೃಹಿ ಅಂದ್ರೆ ಭತ್ತನೆ, ನೆಲ್ಲು ಅಂದ್ರೆ ಭತ್ತನೆ ಆಗುತ್ತೆ. ಇಲ್ಲಿ ಗೋಧಿ ಅಂತಕ್ಕಂಥ ಇದನ್ನ ನಾವು ತೆಗಿಬೇಕಾಗುತ್ತೆ. ಗುಣಸಂಧಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತಿದೆ. ಇದರಲ್ಲಿ ಗುಣಸಂಧಿ ತೆಗಿಬೇಕಾಗುತ್ತೆ. ಇದು ಸಂಸ್ಕೃತ ಸಂಧಿ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇವೆಲ್ಲ ಕನ್ನಡ ಸಂಧಿಗಳು. ಓಕೆನಾ? ರೈಟ್. ಓಕೆ, ಇಷ್ಟೆಲ್ಲ ಆಯ್ತಲ್ಲ. ಇದು ನಿಮ್ಮ ತರಗತಿಯೊಳಗೆ ಸೈದ್ಧಾಂತಿಕ ಭಾಷಾಭ್ಯಾಸವನ್ನ ಹಾಗೆ ಈ ಎಲ್ಲ ಒಂದು ವಿವರಣೆ ನಿಮಗೆ ಕ್ಲಾಸ್ನಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಅಭ್ಯಾಸ ಏನಿದೆ ಅದ್ರ ಮಾತ್ರ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಅಭ್ಯಾಸ ಚಟುವಟಿಕೆ ಅಂತಿದೆ, ಇದು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಅಭ್ಯಾಸ ಚಟುವಟಿಕೆ ಬರ್ರಿ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಬರ್ರಿ. ಮೊದಲನೇ ಪ್ರಶ್ನೆ, ಮಾತ್ರೆ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳಿದರೆ. ಓಕೆ, ಉತ್ತರ ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಅಂತಕ್ಕಂಥದ್ದು. ಇಲ್ಲಿ ನೋಡಿದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಅಂತಕ್ಕಂಥದ್ದು. ಲಘುಗೆ ಗುರುತು ಈ ರೀತಿ ಇವು ಚಿಹ್ನೆ ಇರುತ್ತೆ. ಓಕೆನಾ? ಉದಾಹರಣೆಗೆ ಅನಿಲ ಅಂತಿದ್ದಾಗೆ ಇದು ಒಂದು ಮಾತ್ರ ಕಾಲ ಸಮಯ ತೆಗೆದುಕೊಳ್ತಾರೆ, ಅದಕ್ಕೆ ಲಘು ಹಾಕ್ತೇವೆ. ಓಕೆ, ಅದಾದ ನಂತರ ಇಲ್ಲಿ ಇನ್ನೊಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಅಂತೇಳಿ. ಇದನ್ನ ನಾವು ಹೆಂಗ್ ಗುರುಸ್ತೇವೆ ಅಂದ್ರೆ ಅಡ್ಡಗೆರೆಯಿಂದ ಗುರುಸ್ತೇವೆ. ಓಕೆ, ಆ, ಈ, ಊ, ಓ. ನೋಡಿ, ಒಂದು ಮಾತ್ರ ಎರಡು ಮಾತ್ರಕ್ಕಿಂತ ಹೆಚ್ಚಿನ ಒಂದು ಸಮಯ ತೆಗೆದುಕೊಂಡು ಅದಕ್ಕೆ ನಾವೇನಂತೀವಿ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲ ತೆಗೆದುಕೊಂಡಾಗ ಅದನ್ನ ನಾವೇನಂತ ಗುರು ಅಂತೀವಿ. ಈ ರೀತಿ ಚಿಹ್ನೆ ಹಾಕ್ಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಆ ಅಕ್ಷರದ ಮೇಲೆ. ಮುಂದಿನ ಪ್ರಶ್ನೆ, ಮಾತ್ರಾಗಣ ಎಂದರೇನು? ಅದರ ವಿಧಗಳಾವು ತಿಳಿಸಿ ಅಂತಿದೆ. ಉತ್ತರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರಾಗಣ ಎನ್ನುವರು ಅಂತಕ್ಕಂಥದ್ದು. ಮಾತ್ರಾಗಣಗಳ ವಿಧಗಳು ಕೇಳಿದರೆ ಕಂದ, ಷಟ್ಪದಿ, ರಗಳೆ ಅಂತಕ್ಕಂಥದ್ದು. ಓಕೆ, ಮೂರನೇದು ಕಂದ ಪದ್ಯದ ಲಕ್ಷಣಗಳೇನು ಅಂತಿದೆ. ಉತ್ತರ ಕಂದ ಪದ್ಯದ ಲಕ್ಷಣಗಳು ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. 4 ಪಾದಗಳಿರಬೇಕು. ಇಲ್ಲಿ 4 ಪಾದಗಳು ಇರ್ತವೆ. 1 ಮತ್ತು 3ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು ಅಂತಕ್ಕಂಥದ್ದು. ಅದಾನಂತರ 2 ಮತ್ತು 4ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು ಅಂತೇಳಿ. ಅದಾನಂತರ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಅದಾನಂತರ 4ನೇ ಒಂದು ಪ್ರಶ್ನೆ, ಷಟ್ಪದಿ ಎಂದರೇನು?
ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು ಅಂತ ಕೇಳ್ಯಾರೆ. ಓಕೆ ರೈಟ್. ಅನಂತರ ಉತ್ತರ 6 ಪಾದಗಳಿಂದ ಕೂಡಿದ ಪದ್ಯಕ್ಕೆ ಷಟ್ಪದಿ ಎನ್ನುವರು. ಓಕೆ, ಭಾಮಿನಿ ಷಟ್ಪದಿಯ ಲಕ್ಷಣಗಳು ಅಂತ ಹೇಳಿ 6 ಪಾದಗಳಿರಬೇಕು. ಇಲ್ಲಿ 6 ಪಾದಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಅಂತಕ್ಕಂಥದ್ದು. 1, 2, 4 ಮತ್ತು 5ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 2 ಗಣಗಳಿರಬೇಕು ಅಂತಕ್ಕಂಥದ್ದು. ಓಕೆ, ಅದಾದ ನಂತರ 3 ಮತ್ತು 6ನೆಯ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತು 1 ಗುರು ಇರಬೇಕು ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ? ಅಂತಿದೆ ರಾಮಧಾನ್ಯ ಚರಿತೆ ಪದ್ಯದ ಮೊದಲನೆಯ ಇಲ್ಲಿ 3 ಸಾಲುಗಳಿಗೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. 6 ಸಾಲುಗಳು ಇಲ್ಲಿದಾವೆ ನೋಡಿ. ಓಕೆ, 3 ಸಾಲುಗಳಲ್ಲಿ 6 ಸಾಲುಗಳು ಇಲ್ಲಿ ಕಂಡು ಬರ್ತೇವೆ. ಓಕೆ, ಈ ರೀತಿ ಏನಂದ್ರೆ 1 ಕಾಲ ಉಚ್ಚಾರಣೆ ಮಾಡಿದ್ರೆ ಲಘು ಹಾಕೋದು, 2 ಕಾಲ ಮಾತ್ರೆಗಳಿದ್ರಿನ ಗುರು ಹಾಕೋದು, ಒತ್ತಕ್ಷರ ಹಿಂದಿನ ಅಕ್ಷರ ಕೂಡ ನಾವ್ ಏನ್ ಮಾಡೋಕಾಗುತ್ತೆ ಅಂದ್ರೆನ ಗುರು ಹಾಕ್ಬೇಕಾಗತ್ತೆ. ಇಲ್ಲಿ ಅನುಸ್ವಾರ ವಿಸರ್ಗ ಬಂದಾಗ ಕೂಡ ನಾವು ಗುರು ಹಾಕ್ಬೇಕಾಗುತ್ತೆ. ಓಕೆನಾ? ನಿಮ್ಮ ತರಗತಿಗಳ ಶಿಕ್ಷಕರನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ. ಹಾಗಾದ್ರೆ ಇದು ಯಾವ ಒಂದು ಅಂತಂದ್ರೆ ಛಂದಸ್ಸಂದ್ರಿಗಿನ ಭಾಮಿನಿ ಷಟ್ಪದಿ ಅಂತಕ್ಕಂಥದ್ದು ಬರಿತಾ ಹೋಗಿ ಮಕ್ಕಳೇ. ಓಕೆ, ಹಾಗಾದ್ರೆ ಈ ಎಲ್ಲಾ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ. ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ, ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡ್ತೇನೆ. ಬಾಯ್.